ನಾನು ನಾ ಎಲ್ಲಿಂದ ಬನ್ನಿ, ಮುಂದೆ ಹೋಗುವುದಿಲ್ಲ. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ದಾಸೋಹರತ್ನ ಚಕ್ರವರ್ತಿ ಶ್ರೀ ಧಾನೇಶ್ವರ ಅಪ್ಪಾಜಿಯವರು ತಮ್ಮ ದಿವ್ಯ ಅವತಾರವನ್ನು ಅಂತ್ಯಗೊಳಿಸಿದ ಸುದ್ದಿ ಭಕ್ತರ ಹೃದಯವನ್ನು ನಡುಗಿಸಿದೆ. ಅಂತಿಮ ಯಾತ್ರೆ ಮುಗಿಸಿ ಭಕ್ತ ಸಮುದಾಯ ಬಂಡಿಗಣಿ ಮಠದ ಕಡೆಗೆ ಭಾರವಾದ ಮನಸ್ಸಿನಿಂದ ಮುಖ ಮಾಡಿದೆ. ಬದುಕಿನ ಅರ್ಥವೇ ಸೇವೆ ಎಂಬ ಸಂದೇಶ ನೀಡಿದ ಈ ಮಹಾತಪಸ್ವಿಗಳು ಧರಣಿಗೆ ದೊರೆಯಾಗಿ ಬಂದವರು. ಧರ್ಮದ ತಕ್ಕಡಿ ಹಿಡಿದು ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬ 4 ಸ್ತಂಭಗಳನ್ನು ಸಮಾಜದಲ್ಲಿ ಬೇರೂರಿಸಿದವರು ಶ್ರೀ ಅನ್ನದಾನೇಶ್ವರರು. ಹಸಿದ ಹೊಟ್ಟೆಗೆ ಅನ್ನ ನೀಡುವುದು ಅತ್ಯಂತ ದೊಡ್ಡ ದೈವಿಕ ಕಾರ್ಯವೆಂದು ನಂಬಿದ ಈ ಅನ್ನದಾನ ಪ್ರಭು ಜನತೆಗೆ ದಾಸೋಹದ ಮಹತ್ವವನ್ನು ಬದುಕು ತೋರಿಸಿ ಕಲಿಸಿದರು. ದಾಸೋಹ ರತ್ನ ಎಂಬ ಕಿರೀಟ ಅವರಿಗೆ ಯಾದೃಚ್ಛಿಕವಾಗಿ ಬಂದಿಲ್ಲ. ಅದು ಅವರ ಜನಸೇವೆಯ, ತ್ಯಾಗದ, ಹೃದಯದ ಕರುಣೆಯ ಪ್ರತೀಕ. ಕರುಣಾಮಯರಾದ ಅವರ ದಿವ್ಯ ಸನ್ನಿಧಿ ಇಲ್ಲದೆ ಭಕ್ತರ ಜೀವನ ನಿಶ್ಶಬ್ದ, ನಶ್ವರವೆನಿಸುತ್ತದೆ. ಸ್ವಾಮೀಜಿಗಳ ತತ್ವ, ಬೋಧನೆ, ಮಾನವೀಯತೆ ಭಕ್ತರ ಮನಗಳಲ್ಲಿ ಶಾಶ್ವತವಾಗಿ ಜೀವಂತವಾಗಿರಲಿದೆ. ಅವರ ಹೆಜ್ಜೆಗುರುತುಗಳು ಧಾರ್ಮಿಕತೆ, ಮನುಷ್ಯತ್ವ ಮತ್ತು ದಾಸೋಹ ಮಾರ್ಗಕ್ಕೆ ದೀಪಸ್ತಂಭಗಳಾಗಿ ಮುಂದುವರಿಯುತ್ತವೆ.